ಎಲ್ಲಿಂದ ಬಂದಿದ್ದೀರಾ ಸರ್ ನೀವು? ನಾನೀಗ ಶಿವಮೊಗ್ಗದಿಂದ ಬಂದಿದ್ದು. ಏನ್ ನೋಡ್ಕೊಂಡ್ ಬಂದಿದ್ದೀರಾ ನೀವು? ನಾನು ಫೇಸ್ಬುಕ್ ಅಲ್ಲಿ ಹಂಗೆ ಇದ್ ಮಾಡ್ಬೇಕಾದ್ರೆ ಕಾದರ್ ಸಲೇಮ್ ಅಂತ ಒಂದ್ಸರಿ ತಿಪ್ಪೂರಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಿಳಿದು ಇವರು ಇದ್ ಮಾಡ್ತಾರೆ ಅಂತ ಸುಮಾರಷ್ಟು ಲಿಂಕ್ ಎಸ್ ಎನ್ ಆಟೋ ಲಿಂಕ್ಸ್ ಕೆಂಪಮ್ಮ ಆಟೋಮೊಬೈಲ್ಸ್ ಅಂತ ಸುಮಾರಷ್ಟು ಬರ್ತಾ ಇತ್ತು. ಒಂದ್ ನೋಡಿದಾಗ ಇವ್ರ ಹತ್ರ 12,000ದಿಂದಾನು ಸೆಕೆಂಡ್ ಹ್ಯಾಂಡ್ ಗಾಡಿ ಇಂದ ಹಿಡಿದು ದೊಡ್ಡ ದೊಡ್ಡ ಗಾಡಿ ತನಕ ಇದೆ ಅಂತ ತಿಳಿತು. ನನ್ನ ತಮ್ಮಂಗೆ ಅವನಿಗೆ ಕೆಲ್ಸಕ್ಕೆ ಬೇಕು ಅಂತ ಹೇಳಿ ನನ್ ಬೈಕ್ ತಗೊಂಡ್ ಇಟ್ಕೊಂಡಿದ್ದ. ಅವನಿಗೊಂದು ಬೇಕು ಅಂತ ಹೇಳಿದ್ನಲ್ಲ, ನಿಮ್ಮ ವಿಡಿಯೋ ನೋಡಿದಾಗ ಚೆನ್ನಾಗಿದೆ, ಹ್ಯಾಂಡಿ ರೇಟ್ ಅಲ್ಲಿ ಸಿಗುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ಈಗ ಅಲ್ಲಿಂದ ಬಂದೆ. ಖುಷಿ ಆಯ್ತು ನನಗೆ, ಒಳ್ಳೆ ಸಮಾಧಾನ. ಇನ್ನೊಂದಂದ್ರೆ ನಮ್ಮ ತಿಮ್ಮೇಗೌಡ ಅಥವಾ ಗಾಡಿ ತಗೊಂಡು ನಿಮ್ ಮನ್ಸಿಗೆ ಏನ್ ಅನ್ಸ್ತಾ ಇದೆ? ಏನು ನಿಮಗೆ ಮೋಸ ಆಯ್ತು ಅನಿಸಿಲ್ಲ. ಅವರು ಒಡನಾಟ ಚೆನ್ನಾಗೇ ಇದೆ, ಮಾತಾಡಿದ್ದೆಲ್ಲ ಚೆನ್ನಾಗಿ ನಮ್ಕೋಸಾಗಿ ಕಾಣಿಸ್ತಾರೆ. ಈ ಗಾಡಿ ತಗೊಂಡಿದ್ದೀನಿ, ಅದನ್ನ ಓಡಿಸಿ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಮತ್ತೆ ವಾಪಸ್ ಕೊಡಿ, ನಿಮ್ಗೆ ಒಂದು ದುಡ್ಡು ವಾಪಸ್ ಕೊಡ್ತೀನಿ ಅಂತ ಅಂದಿದ್ದಾರೆ. ಅಷ್ಟು ನಂಬಿಕೆ ಮುಖ್ಯ ಮನುಷ್ಯನಿಗೆ. ಅದು ಬರುತ್ತೆ, ಒಳ್ಳೇದಾಗ್ಲಿ. ಗಾಡಿ ಚೆನ್ನಾಗಿದೆ. ನಾನು ಕಾದರ್ ಅವ್ರ ವಿಡಿಯೋ ನೋಡ್ಕೊಂಡೆ ಬಂದು ಶಿವಮೊಗ್ಗದಿಂದ ಬಂದು ತಗೋತಾ ಇದ್ದೀನಿ. ಸಮಾಧಾನ ಅಂತೂ ಆಗಿದೆ. ಓಕೆ ಸರ್, ನಿಮಗೆ ಖುಷಿ ಆಯ್ತಲ್ವಾ? ಖುಷಿ ಆಯ್ತು. ಓಕೆ ಸರ್. ಕಾದರ್ ಅವ್ರ ವಿಡಿಯೋದಲ್ಲಿ ಭರವಸೆ ಇಡಿ, ಅವರು ನ್ಯಾಯವಾಗಿರೋದನ್ನೇ ಹಾಕಿದ್ದಾರೆ. ಯಾರಿಗಾರು ಬೇಕಿದ್ರೆ ಖಂಡಿತ ಬನ್ನಿ, ಉಪಯೋಗ ಆಗುತ್ತೆ ನಿಮ್ಗೆ. ಓಕೆ ಸರ್, ಥ್ಯಾಂಕ್ ಯು.